ಇಲ್ಲ, ರಾಕೇಶ್ ಅವರು ಯಾವಾಗ ಕಾಮಿಡಿ ಕಿಲಾಡಿಗಳು ಇದೆಲ್ಲ ಮಾಡಾದ ನಂತರ ತುಂಬಾ ಫೇಮಸ್ ಆದ್ರಲ್ಲ, ಹ್ಮ್ ಅದಾದ ಮೇಲೆ ನಮ್ಮ ಕೆರೆಪೇಟೆ ಸಿನಿಮಾದಲ್ಲಿ ನನ್ನ ಸ್ನೇಹಿತನ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಸಿನಿಮಾ ಸಂಪೂರ್ಣ ಆವರಿಸ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ಗಳು. ಹ್ಮ್ ನಮ್ಮ ಕೆರೆಪೇಟೆ ಸಿನಿಮಾದಲ್ಲಿ ಅವರು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಹ್ಮ್ ಪಾತ್ರ ನಾನು ಹೇಳಿದ ಆಸ್ ಎ ಆಕ್ಟರ್ ಆಗಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಇದೆಲ್ಲವನ್ನೂ ಸೈಡಿಗಿಟ್ಟು ಹ್ಮ್ ತುಂಬಾ ಏನೊಂದು ಒಳ್ಳೆಯ ಗುಣದ ಒಳ್ಳೆ ಹುಡುಗ. ಅಂದ್ರೆ ನೀವು ಯಾವ ತರ ಅಂತಂದ್ರೆ, ಈ ನಮ್ದೆಲ್ಲ ಸಿನಿಮಾ ಔಟ್ಡೋರ್ ಅಲ್ಲಿ ಇತ್ತು. ಯಾವುದೇ ಇದು ಕೂಡ ಆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಬರೋ ಅಂತದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಅವ್ರ ಶೋಗಳಿದ್ರು ಕೂಡ ಹ್ಮ್ ನಮ್ಮ ಸಿನಿಮಾಗೂ ಯಾವುದೇ ರೀತಿ ತೊಂದರೆ ಆಗದೆ, ಹ್ಮ್ ಆಮೇಲೆ ಶೂಟಿಂಗ್ ಸ್ಪಾಟ್ಗಳಲ್ಲಿ ತುಂಬಾ ಹಾಸ್ಯವಾಗಿ, ತುಂಬಾ ಖುಷಿಯಾಗಿ, ಎಲ್ಲರಿಗೂ ತುಂಬಾ ಗೌರವಯುತವಾಗಿ ಹ್ಮ್ ಆ ತರದ ಹುಡುಗ. ನಾನು ಕೂಡ ಮಧ್ಯಂತರದಲ್ಲಿ ಯಾವ್ದೋ ಒಂದು 2-3 ಸ್ಕೂಲ್ ಫಂಕ್ಷನ್, ಕಾಲೇಜ್ ಯಾವ್ದಾವ್ದೋ ಇದ್ದಾಗ ಕಳಿಸ್ಕೊಟ್ಟಿದ್ದೆ. ರಾಕೇಶ್ ಹೀಗೀಗ ಅರ್ಜೆಂಟ್ ಇದೆ, ಕೇಳ್ತಾ ಇದ್ದಾರೆ, ಓಕೆ ಹೋಗ್ ಬನ್ನಿ ಅಂತಂದಾಗ ಒಂದು ಚೂರು ಕೂಡ ಸರ್ ಅದಿದೆ ಇದಿದೆ, ಏನೋ ಒಂದು ಕೆಲಸ ಇದೆ, ಏನೂ ಹೇಳ್ದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬರ್ತೀನಿ ಸರ್ ಅಂತ ಹೇಳಿ. ಹ್ಮ್ ಅಂದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಮೇಡಮ್. ಹಾಗಂತ ಕೆಲವ್ರು ಹೇಳ್ತಾರೆ, ಯಾರು ಏನಿಲ್ಲ, ತುಂಬಾ ಶಿಸ್ತಿನ ಹುಡುಗ, ಓಕೆ ತುಂಬಾ ಒಳ್ಳೆ ವ್ಯಕ್ತಿ, ಹ್ಮ್ ಅವೆಲ್ಲವನ್ನು ಮೀರಿ ಒಳ್ಳೆ ಆರ್ಟಿಸ್ಟು. ಹ್ಮ್ ತುಂಬಾ ಯಾವುದೇ ಒಂದು ಪಾತ್ರ ಕೊಟ್ಟರು ನೀವು ಬೇಕಾದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಷ್ಟು ಜೀವಂತಿಕೆಯಿಂದ ಲವಲವಿಕೆಯಿಂದ ಆಕ್ಟ್ ಮಾಡೋ ಅಂತ ಹ್ಮ್ ರಾಕೇಶ್ ಇಲ್ಲ ಅಂತದ್ ಕೇಳಿದ್ರೆ ನನಗೆ. ನಗುಮುಖದ ಒಡೆಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದೌದು ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಇರ್ತಾ ಇತ್ತು ಅವ್ರ ಮುಖದಲ್ಲಿ. ಯಾವಾಗ್ಲೂ ಆಕ್ಟಿಂಗ್ ಅಂತ ಬಂದಂತಹ ಸಂದರ್ಭದಲ್ಲಿ ಹೌದು ಪಾತ್ರಕ್ಕೆ ತಕ್ಕನಾಗಿ ಅವ್ರು ಅಭಿನಯಿಸ್ತಾ ಇದ್ರು. ಬಟ್ ಆದ್ರೆ ಯಾವಾಗೂ ಸ್ಮೈಲಿಂಗ್ ಫೇಸ್ ಇರ್ತಾ ಇತ್ತು ಅವರು ಯಾವಾಗ್ಲೂ ನೋಡಿದಂತಹ ನಗು. ಸಂದರ್ಭ. ಜೊತೆಗೆ ಏನಂದ್ರೆ ನಿಮ್ಗೆ ಯಾರೇ ಸಿಕ್ಲಿ ಏನೇ ಸಿಕ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಒಂದು ಮರ್ಯಾದೆ ಕೊಟ್ಟು, ಆಮೇಲೆ ಆಗ್ಬೋದು ಸರ್ ಏನ್ ಹೇಳಿದ್ರು ಕೂಡ ಆಗಲ್ಲ ಅಂತ ಹೇಳ್ತಿದ್ದಿಲ್ಲ. ಸರ್ ಹೇಗಾದ್ರೂ ನೋಡಿ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ, ಏನೋ ಒಂದು ಮಾಡ್ಕೊಳ್ತೀನಿ ಅಂದ್ರೆ, ಒಬ್ಬ ನಿರ್ಮಾಪಕನಿಗಿರ್ಬೋದು ಅಥವಾ ಒಂದು ಸಿನಿಮಾ ತಂಡಕ್ಕೆ ಅಥವಾ ಯಾವುದೇ ಒಂದು ಇದು ಮಾಡಿದ ಹೊಂದಾಣಿಕೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹೌದು. ಕಲಾವಿದನ ಜೊತೆಗೆ. ಹ್ಮ್ ಅಷ್ಟು ಒಳ್ಳೆ ವ್ಯಕ್ತಿ. ಆಮೇಲೆ ನೀವ್ ಹೇಳಿದಾಗ ಯಾವಾಗ್ಲೂ ಒಂದು ಖುಷಿಯಾಗಿ ನಗ್ತಾನೆ ಇರ್ತಾ ಇರೋದು ಹ್ಮ್ ಅಂತವ್ರು ಇದ್ದಕ್ಕಿದ್ದಾಗೆ ನನಗೂ ಚಂದ್ರಶೇಖರ್ ಕೂಡ. ಅವರು, ನಾನು ನೀವು ಕೊನೆಯದಾಗಿ ಯಾವಾಗ ಅವ್ರನ್ನ ಭೇಟಿ ಮಾಡಿದ್ರಿ? ನಿಮ್ಮ ಸಿನಿಮಾ ನಾನು ಹ್ಮ್ ನಮ್ಮ ಸಿನಿಮಾದ ಹೊರತುಪಡಿಸಿ ನಾನು ಭೇಟಿಯಾಗಿಲ್ಲ. ರೀಸೆಂಟ್ ಆಗಿ ಈಗ ಒಂದು 3-4 ದಿವಸದಿಂದ, 10 ದಿವಸದಿಂದ ಅನ್ಸುತ್ತೆ, ಹಾ. ಸರ್ ನನಗೆ ಪೋಸ್ಟ್ ಕಳಿಸ್ಕೊಡಿ, ನಾನು ನಿಮ್ಮ ಸಿನಿಮಾ ಅಮೆಝಾನ್ ಅಲ್ಲಿ ಬಂದಿರೋಂಥದ್ದು ನಾನು ಎಲ್ಲ ಕಡೆ ಶೇರ್ ಮಾಡ್ತೀನಿ ಅಂತ ಹೇಳಿ ಲಾಸ್ಟ್ ಮಾತಾಡಿರೋಂಥದ್ದು. ಹ್ಮ್ 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 ಬಟ್ ಯಾವತ್ತೂ ಕೂಡ ಒಂದ್ಸಾರಿ ಯಾವಾಗಲೂ ಹೇಳಿದ್ದೆ, ಸರ್ ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಒಂದು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಯಾವಾಗಲೂ ಒಂದ್ಸಾರಿ ಹೇಳಿದ್ ನೆನಪು. ಹ್ಮ್ ಹ್ಮ್ ಬಟ್ ಅದಕ್ಕೆ ಇದಕ್ಕೆ ಅದು ಆ ಥರದ್ದು ಏನಾದ್ರು ಪ್ರಯತ್ನ ಮಾಡಿದ ಕೂಡಲೇ ಈ ಥರದ್ದು ಇನ್ನೇನೋ ಒಂದು ಆಗುತ್ತೆ, ಅದೆಲ್ಲವೂ ಸುಳ್ಳು. ಹೌದು. ಬಟ್ ಅದೇನು ಅನ್ನೋದು ನನಗೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ಅದನ್ನೊಂದು ಸಾರಿ ಹೇಳಿದ್ರು. ಈಗ ನಿಮ್ಮ ಫೋನ್ ಬರೋದಕ್ಕಿಂತ ಮುಂಚೆ ನಮ್ಮ ಸಿನಿಮಾದಲ್ಲಿ ಜೊತೆಗೆ ಮಾಡಿದಂಥ ಗೋಪಾಲ್ ದೇಶಪಾಂಡೆ ಅವರು, ಆಮೇಲೆ ಇತರೆ ಆರ್ಟಿಸ್ಟ್ ಎಲ್ಲರೂ ಕೂಡ ನಂಗೆ ಫೋನ್ ಮಾಡಿದ್ರು, ಏನ್ ಸರ್ ಈ ತರ ಒಂದು ಶಾಕಿಂಗು, ಹ್ಮ್ ನಂಬಕ್ಕೆ ಆಗ್ತಾ ಇಲ್ಲ. ನಿಜ. ಆಮೇಲೆ ನೋಡಿ ಒಂದು ಕುಟುಂಬ, ಫ್ಯಾಮಿಲಿ, ಅವ್ರ ಅಮ್ಮ ಅವ್ರ ಸುದ್ದಿ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಅವ್ರ ಅವ್ರ ಅಕ್ಕನೂ ಎಲ್ಲಿಗೋ ಮದುವೆ ಮಾಡಿ ಕೊಟ್ಟಿದ್ರ ಬಗ್ಗೆನೂ ಹೇಳ್ತಾ ಇದ್ರು ನಮ್ಮ ಸಿನಿಮಾ ಟೈಮಲ್ಲೇ. ನಾವ್ ಯಾವಲ್ರಿ ರಾಕೇಶ್ ನಿಮ್ ಮದುವೆ ಅಂತ ಅಂದಾಗ, ಇಲ್ಲ ಸರ್ ಸದ್ಯದಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ಹುಡುಕ್ತಾ ಇದಾರೆ. ಹ್ಮ್ 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 ಅವೆಲ್ಲವೂ ಕೂಡ ನೋಡಿ, ಕೋವಿಡ್ ಆದ ನಂತರ ದಿನಗಳಲ್ಲಿ ಈ ರೀತಿಯಾಗಿ ಅಂದ್ರೆ ಹೃದಯಾಘಾತ ಆಗುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಏನೇನು ಇಲ್ಲ, ತುಂಬಾ ಆರೋಗ್ಯವಾಗಿದ್ರು ಅವರು, ಆರೋಗ್ಯದ ಮೇಲೆ ಸಾಕಷ್ಟು ನಿಗಾ ವಹಿಸ್ತಾ ಇದ್ರು. ಬರೀ 34 ವರ್ಷ ಸರ್. ನಿಜಕ್ಕೂ ಈ ರೀತಿಯಾದಂತಹ ಸನ್ನಿವೇಶಗಳು ನನಗೆ ಅದು ಗೊತ್ತಿಲ್ಲ ಮೇಡಮ್. ತುಂಬಾ ಜನ ಹೇಳ್ತಾರೆ ಕೋವಿಡ್ ಆದ್ಮೇಲೆ ಕೆಲವರು ಯಾವುದೇ ರೀತಿ, ಈಗ ನಾವೆಲ್ಲ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ವಿ, ನಮ್ಗೆಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಗೊತ್ತಾಗಿಲ್ಲ. ಬಟ್ ತುಂಬಾ ಜನ ಸರ್ ನನಗೆ ಅವಾಗಿನಿಂದ ಸ್ವಲ್ಪ BP ವೇರಿಯೇಷನ್ ಆಗ್ತಾ ಇದೆ, ಆಮೇಲೆ ಒಂಥರ ಸ್ಟ್ರೆಸ್, ಆಮೇಲೆ ಯಾವುದೇ ರೀತಿಯ ಒಂಥರ ಆಕ್ಟಿವ್ನೆಸ್ ಇಲ್ಲ, ಆಮೇಲೆ ತುಂಬಾ ಜನ ನೀವ್ ಹೇಳಿದಾಗೆ ಹಾರ್ಟ್ ಅಟ್ಯಾಕ್ ಇತ್ತು. ಬಟ್ ಆ ತರದ್ದು ರಿಸಲ್ಟ್ ಕೇಳಿದಂತದ್ದು, ಆಮೇಲೆ ತುಂಬಾ ಜನ ನನ್ನ ಹತ್ರ ಕೂಡ ನನ್ನ ಸ್ನೇಹಿತರ ಸರ್ಕಲ್ ಅಲ್ಲಿ ಹೇಳ್ದಂತವ್ರು ಇದ್ದಾರೆ, ನನಗೆ ಮುಂಚೆ ತುಂಬಾ ಚೆನ್ನಾಗಿದ್ದೆ, ಅದಾದ ನಂತರ ಆಫ್ಟರ್ ಕೋವಿಡ್ ನನಗೇನೋ ಗೊತ್ತಿಲ್ಲ, ಬಾಡಿ ಸಪೋರ್ಟೇ ಮಾಡ್ತಾ ಇಲ್ಲ. ಮತ್ತೆಲ್ಲ ಸಣ್ಣ ಏಜ್ನವ್ರು ಎಲ್ಲ 30, 35, 40 ವರ್ಷದ ಒಳಗಡೆಯವ್ರದೇ ಮಾತಿದು. ಹೌದು. ಅದು ಯಾವುದು ಅನ್ನೋದನ್ನ ಸುಮ್ನೆ ಇದಾಗಿ ಹೇಳೋದಿಕ್ಕಾಗಲ್ಲ. ಬಟ್ ಯಾವ್ದೋ ಒಂದಿಷ್ಟು ಪರ್ಸೆಂಟೇಜ್ ಜನಕ್ಕೆ ಅದು ಎಫೆಕ್ಟ್ ಕೊಟ್ಟಿರ್ಬೋದೇನೋ. ಇಲ್ಲ ಅಂತಂದ್ರೆ ಇಷ್ಟು ಜನ ಸುಮ್ನೆ ಹೇಳಲ್ವಲ್ಲ. ಆಮೇಲೆ ಯಾರೋ ಡ್ರಿಂಕ್ಸ್ ಮಾಡ್ಬಿಟ್ರೆ ಅಥವಾ 1-2 ಸಿಗರೇಟ್ ತೆಗೆದು ಕೂಡಲೇ ಇದೆಲ್ಲ ತುಂಬಾ ದೊಡ್ಡ ಎಫೆಕ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ, ಅದರಿಂದ ಆಗಿರುತ್ತೆ. ಅಥವಾ ನಾನ್ ವೆಜ್ ತಿಂದ ಕೂಡಲೇ ಎಲ್ಲವೂ ಅಲ್ಲ, ಅವನ್ನೆಲ್ಲವನ್ನು ಮೀರಿ ನೀವೇನ್ ಹೇಳ್ತೀರಾ? ಅವ್ರ ರಾಕೇಶ್ ಅಂತೂ ಆ ತರದ್ ಯಾವುದೇ ರೀತಿಯ ಇದ್ರಲ್ಲಿ ಇದ್ದಂತವ್ರಲ್ಲ. ಮತ್ತೆ ಅವರ ಕುಟುಂಬಸ್ಥರಿಗೆ ಅವರೇ ಒಬ್ರೇ ಆಧಾರ ಸ್ತಂಭವಾಗಿದ್ರು ಸರ್. ಈಗ ತಾಯಿ ಮಾತ್ರ. ಈಗಿನ್ನೂ ಪಾಪ ಈಗ ಒಂದ್ 2-3 ವರ್ಷದ ಈಚೆಗೆ ಏನೇನೋ ಮಾಡಿ, ಅಂದ್ರೆ ಒಂದು ಇಷ್ಟು 100 ಜನ ಕಾಂಪಿಟೇಷನ್, ಇದರಲ್ಲಿ ಒಬ್ಬ ಸಕ್ಸಸ್ ಆಗಿ ಏನೋ ಒಂದು
ನನ್ನ ಜೀವನಕ್ಕೆ, ನನ್ನ ಬದುಕಿಗೆ, ನನ್ನ ಅಪ್ಪ ಅಮ್ಮನಿಗೆ ಏನೋ ಒಂದು ಮಾಡ್ತೀನಿ ಅಂತ ಹೊರಟು ಮಧ್ಯದಲ್ಲಿ ಒಂದು ಸಣ್ಣ ಕ್ಲಿಕ್ ಆಗಿ ಹೋಗೋಷ್ಟೊತ್ತಿಗೆ ಈ ತರ ಆಗೋಗ್ಬಿಟ್ರೆ ಹ್ಮ್ ನಾವು ನೀವು ಮಾತಾಡ್ಬೋದು, ನಾಳೆ ಮರ್ತು ಬಿಡ್ಬೋದು. ಆದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಮೇಲೆ ನಂಬ್ಕೊಂಡವ್ರು, ಡಿಪೆಂಡೆನ್ಸಿ ಇರೋರು, ಅವ್ರ ಲೈಫ್ ಟೈಮ್ ಕೊರಗಾಗಿ ಉಳಿಯುತ್ತಲ್ಲ ಇದೆಲ್ಲ. ಗೌರಿಶಂಕರ್ ಅವರೇ, ಕಾಂತಾರಕ್ಕೆ ಸಂಕಷ್ಟ ಅಂತ ಹೇಳಿ ದೈವ ಕೂಡ ನುಡ್ದಿತ್ತು. ಕಾಂತಾರ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಸಕ್ಸಸ್ ಆಯಿತು. ಓಕೆ, ಈಗ ಕಾಂತಾರ ಚಾಪ್ಟರ್ 1 ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ದೈವದ ಬಳಿ ಮೊರೆ ಹೋದಂತಹ ಸಂದರ್ಭದಲ್ಲಿ ರಿಷಬ್ ಅವರಿಗೆ ಹಿಂಟ್ ಕೂಡ ಸಿಕ್ಕಿತ್ತು. ಎಲ್ಲೋ ಒಂದು ಕಡೆ ಈಗಾಗಲೇ ಕಪಿಲ್ ಅನ್ನುವಂತಹ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ರು. ಅಂದ್ರೆ ಇದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ವ್ಯಕ್ತಿ ಈಗ ರಾಕೇಶ್ ಅವರು ಸಾವನ್ನಪ್ಪಿರುವಂಥದ್ದು. ಅಲ್ಲಿಗೆ ದೈವದ ನುಡಿ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲ, ಅದು ಅಂದ್ರೆ ಹೇಗೆ ಹೇಳೋದು ಮೇಡಮ್, ಯಾಕಂತಂದ್ರೆ ಈ ಸಾವು ಅನ್ನೋದು ಅಚಾನಕ್ ಆದ್ರೂ ಕೂಡ ಅದಕ್ಕೂ ಹೋಗಿ ನಾವು ಆಕ್ಚುಲಿ ಏನು ಕನೆಕ್ಟ್ ಮಾಡೋ ರೀತಿ ನನಗೆ ಅಷ್ಟು ಸಮಂಜಸ ಅನ್ಸಲ್ಲ. ಬಟ್ ಆದ್ರೂ ನೀವ್ ಹೇಳ್ದಾಗೆ ಏನು ಈಗ, ಯಾಕಂದ್ರೆ ಇಷ್ಟೊಂದು ದೊಡ್ಡ ಜಗತ್ತಿನಲ್ಲಿ ಸಾವು ನೋವುಗಳು ಸಂಭವಿಸುತ್ತೆ. ಆದ್ರೆ ಈ ಸಣ್ಣ ಏಜ್ ನಲ್ಲಿ ಆಗಂತ ಸಾವುಗಳಿದೆ ಅಲ್ಲ, ಇದೆಲ್ಲವೂ ಅನಿರೀಕ್ಷಿತ, ಆಮೇಲೆ ಎಲ್ಲರಿಗೂ ದೊಡ್ಡ ಆಘಾತ ಕೊಡುವಂತದ್ದು. ಬಟ್ ನೀವ್ ಹೇಳಿದಾಗ ಈಗ ನೋಡಿ, ಚಾಪ್ಟರ್ 1 ಅಲ್ಲಿ ಕಾಂತಾರ ಸುಮಾರು ಬಸ್ ಏನೋ ಒಂದು ಇದಾಯ್ತು, ಆಮೇಲೆ ಲಾಸ್ಟ್ ಮೊನ್ನೆ ಯಾರೊಬ್ರು ತೀರೋದ್ರು. ಈ ತರದ್ದೆಲ್ಲ ಯಾವ್ದಾಗ ಏನಾಗೋಗ್ಬಿಡುತ್ತೆ ಗೊತ್ತಾ, ಈ ತರದ್ದೆಲ್ಲ ತಲೆಯಲ್ಲಿ ಯೋಚನೆ ಬರುತ್ತೆ. ಅಯ್ಯೋ ಏನೋ ಒಂದು ತೊಂದರೆಗಳಿರ್ಬೋದಾ, ಈ ತರದ್ ಯಾಕೆ ಆಗ್ತಿದೆ, ಇವೆಲ್ಲವೂ ಕೂಡ ಮಾನಸಿಕವಾಗಿ ನಿಮ್ಗೆ ಒಂಥರ ಡಿಸ್ಟರ್ಬ್ ಮಾಡ್ತಾ ಹೋಗ್ಬಿಡುತ್ತೆ. ಸತ್ಯ. ಎಲ್ಲರಿಗೂ ಬರೀ ರಾಕೇಶ್ ಅಂತ ಅಲ್ಲ, ಇನ್ನೊಂದು ಅಂತಲ್ಲ, ಸುಮಾರಷ್ಟು ಜನ ಸಿನಿಮಾ ಕುಟುಂಬಕ್ಕೆ, ಯಾಕೆಂದ್ರೆ ಸಿನಿಮಾ ಅನ್ನೋದು ಏನ್ ಗೊತ್ತಾ, ತುಂಬಾ ಒಂದು ಲೈಮ್ ಲೈಟ್ ಅಲ್ಲಿ ಇರುವಂತ ಫೀಲ್ಡ್. ಅಲ್ಲಿ ಏನೇ ಒಂದು ಸಣ್ಣದಾದ್ರೂ ಕೂಡ ಅದೆಲ್ಲರಿಗೂ ಕೂಡ ಹೊರಗಡೆ ಇರೋರಿಗೆ ಕೂಡ ಒಂದು ಪಾಠ ಆಗಕ್ ಶುರು ಆಗ್ಬಿಡುತ್ತೆ, ಭಯ ಆಗೋದಿಕ್ ಶುರು ಆಗುತ್ತೆ. ಬಟ್ ನಾವು ನೀವು ಜೊತೆಗೆ ಅವ್ರ ಅಪ್ಪ ಅಮ್ಮನಿಗೆ, ಅವ್ರ ಫ್ಯಾಮಿಲಿಯವರಿಗೆ, ಕುಟುಂಬದವರಿಗೆ ಈ ಒಂದು ಸಾವಿನಿಂದ ಆ ನೋವಿದೆಯಲ್ಲ ಅದನ್ನ ಬರ್ಸೋಂತ ಶಕ್ತಿ ಆ ಭಗವಂತ ಕೊಡ್ಬೇಕು. ಅಷ್ಟು ಬಿಟ್ರೆ ಇನ್ನೇನು ಬೇರೆ ಕೇಳ್ಕೊಳ್ಳೋದಿಕ್ ಆಗಲ್ಲ. ಅಂದ್ರೆ ಇತ್ತೀಚೆಗೆ ಒಂದು ವಿಚಾರ ಕೇಳ್ಪಟ್ಟಿದ್ವಿ ಸರ್, ಅಂದ್ರೆ ಸಿನಿಮಾ ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸುಸ್ತಾಗ್ತಾ ಇದೆ, ಯಾಕೋ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳ ಸಿಗ್ತಾ ಇತ್ತು ಇತ್ತೀಚೆಗೆ. ರಾಕೇಶ್ ಅವರ ಹೌದು. ಅಂದ್ರೆ ನನ್ನ ಲೆಕ್ಕ ವೆಯ್ಟ್ ಲಾಸ್ ಇರ್ಬೋದು ಮೇಡಮ್. ಯಾಕೆಂತಂದ್ರೆ ನಾವ್ ಎಷ್ಟೇ ಏನೇ ಮಾಡಿದ್ರು ಕೂಡ ಆರೋಗ್ಯದ ಬಗ್ಗೆನೂ ಅಷ್ಟೇ ಗಮನ ಕೊಡ್ಬೇಕಲ್ಲ. ಈ ಸಿನಿಮಾದಲ್ಲಿ ಏನಾಗುತ್ತೆ, ನಿದ್ದೆಗೆಡೋದು ಇನ್ನೊಂದು ಈ ತರದೆಲ್ಲ ಜಾಸ್ತಿ ಆದಾಗ ಹೆಲ್ತ್ ಬಗ್ಗೆನೂ ಏನೋ ಒಂದು ಸಣ್ಣದೊಂದು ಒಂದು ಎಫೆಕ್ಟ್ ಮಾಡ್ತಾ ಇದೆ, ಅದೇನೋ ಡಿಸ್ಟರ್ಬ್ ಮಾಡ್ತಿದೆ ಅಂದಾಗ ನಾವು ಅದನ್ನ ಗಮನ ಕೊಟ್ಟಿಲ್ಲ ಅಂತ ಅಂದ್ರೆ, ಯಾಕೆಂದ್ರೆ ಹೊರಗಡೆದು ಗಾಯ ಆದ್ರೆ ಇನ್ನೊಂದಾದ್ರೆ ಏನು ಅಂತ ಗೊತ್ತಾಗುತ್ತೆ, ಒಳಗಡೆ ಏನಾಗ್ತಿದೆ ಅಂತ ಯಾರಿಗ್ ಗೊತ್ತಾಗುತ್ತೆ? ನಾವೇನು ಆಗ್ತಿಲ್ಲ, ನಾವಿನ್ನು ಸಣ್ಣವರು, ನಾವು ಗಟ್ಟಿ ಇದೀವಿ ಅಂತ ಅನ್ಕೊಳ್ತೀವಿ.